ಹಾಯ್ ಹಲೋ ನಮಸ್ಕಾರ ಪ್ರೀವಿ ಬ್ಲಾಗ್ಸ್ಗೆ ಸ್ವಾಗತ. ಸೊ ಇನಿ ನವರಾತ್ರಿದ ಫಸ್ಟ್ ಡೇ ಇಂಚಿನ ಯೂಟ್ಯೂಬ್ ತೊಂದು ಪುನಗ ಯಾನೊಂಜಿ 4-5 ಇಯರ್ಸ್ ಬ್ಯಾಕ್ ಒಂಜಿ ಚಾನಲ್ಡ್ ವರ್ಕ್ ಮಂತೊಂದಿತ್ತೆ ಆಲ್ಮೋಸ್ಟ್ 5 ಇಯರ್ಸ್ ಬ್ಯಾಕ್. ಅಪ್ಪಗ ಎನ್ನ ಆರ್ ವಿ ಬೇಬಿ 6 ಮಂತ್ಸ್ದ ಬಾಲೆ ಇತ್ತಲ್ಲ ಇಲ್ಲಿಯ ಬಾಲೆ ಅಲ್ಲಿ ಬುಡ್ದಿಯನ್ನು ಚಾನಲ್ಡ್ ವರ್ಕ್ ಮಂತೊಂದಿತ್ತೆ. ಅಪ್ಪಗ ದಸರಾದ ನವರಾತ್ರಿದ 9 ದೇವಿನಕ್ಲಿರುತ್ತೆ ಅಕ್ಕಲ ನಮ್ಮ ಮಾತ ಒಂಜಿ ಸ್ಟೋರಿ ಪನ್ಪುನ ಒಂಜಿ ವಿಡಿಯೋ ಮಂದಿತ್ತೆ ಐಟ್ ಯಾನೆ ಆ್ಯಂಕರ್ ಆದಿತ್ತೆ. ಆ ವಿಡಿಯೋ ಹಂಗೆ ತಿಕ್ಕೊಂಡು ಖುಷಿ ಅಂಡು ತೂದು ಮಸ್ತ್ ದಿನ ವರ್ಷ ಪಕ್ಕ ತೂಯೆ ಪಂದು ಅಂಚ ಆ ವಿಡಿಯೋ ನಿಕ್ಲೊಟ್ಟಿಗೆ ಶೇರ್ ಮನ್ಪುಗ ಅಂದೆ ತೂಂದು ಬಲೆ ಅದೇ ಮೇವಿ ಆರೋಣ ಮೆಹಂದಿ ತುಪ್ಪಲೆ ಚಿಕ್ಕಿ ಪಾಡ್ತೀನಿ ಆರುಗು ಮೆಹಂದಿ ಅದು. ಸೊ ತೂಂದು ಬಲೆ ಬಾಯ್ ಬಾಯ್. ಹ್ಯಾಪಿ ನವರಾತ್ರಿ ಪಲ್ಲ ಬಾಬು. ಹ್ಯಾಪಿ ನವರಾತ್ರಿ. ಎಸ್ ಬಾಯ್ ಬಾಯ್. ಸಮಸ್ತ ವೀಕ್ಷಕರಿಗೂ ಸ್ಟಾರ್ ಒನ್ ಕನ್ನಡ ಕಡೆಯಿಂದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ ಈ ಪರ್ವಕಾಲದಲ್ಲಿ ಒಂದೊಂದು ದೇವಿಯನ್ನು ಒಂದೊಂದು ವಿಶೇಷ ರೀತಿಯ ಮಹತ್ವದೊಂದಿಗೆ ಪೂಜಿಸುತ್ತಾರೆ. ಹಾಗಿದ್ರೆ ಇಂದು ಮೊದಲನೆಯ ದಿವಸದ ನವರಾತ್ರಿ. ಇಂದು ಶೈಲಪುತ್ರಿಯನ್ನು ವಿಜೃಂಭಣೆಯಿಂದ ಮಹತ್ವದೊಂದಿಗೆ ವಿಶೇಷವಾಗಿ ಪೂಜಿಸುತ್ತಾರೆ. ಹಾಗಿದ್ರೆ ಶೈಲಪುತ್ರಿ ಯಾರು, ಆಕೆಯ ಮಹತ್ವವೇನು ಎಂಬುದನ್ನು ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ತೀನಿ. ದಕ್ಷ ಪ್ರಜಾಪತಿಯ ಮಗಳು ಸತಿ. ಸತಿಯ ಪತಿ ಭಗವಾನ್ ಶಂಕರ. ಒಂದು ಸಲ ದಕ್ಷ ಪ್ರಜಾಪತಿಯು ಒಂದು ಯಜ್ಞವನ್ನು ಏರ್ಪಡಿಸ್ತಾನೆ. ಆವಾಗ ತನ್ನ ಅಳಿಯ ಭಗವಾನ್ ಶಂಕರನನ್ನು ಬಿಟ್ಟು ಉಳಿದೆಲ್ಲ ಜನರಿಗೂ ಆಮಂತ್ರಣವನ್ನು ನೀಡುತ್ತಾನೆ. ಹೀಗಿರುವಾಗ ಆಮಂತ್ರಣವಿಲ್ಲದ ಯಜ್ಞಕ್ಕೆ ಪರಶಿವನಿಗೆ ಹೋಗಲು ಮನಸ್ಸಿರುವುದಿಲ್ಲ. ಅದೇ ರೀತಿ ತನ್ನ ಪತ್ನಿ ಸತಿಯು ಆ ಯಜ್ಞಕ್ಕೆ ಹೋಗಬಾರದು ಎಂಬುದು ಪರಶಿವನ ಇಚ್ಛೆಯಾಗಿತ್ತು. ಆದರೆ ಸತಿಯು ಅವನ ಮಾತನ್ನು ಧಿಕ್ಕರಿಸಿ ತನ್ನ ತಂದೆಯ ಮನೆಗೆ ಯಜ್ಞಕ್ಕೆ ಹೋಗ್ತಾಳೆ. ಆಗ ಸತಿಯು ತನ್ನ ತಂದೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾಳೆ. ಇತ್ತ ತನ್ನ ಪತಿಯ ಮಾತನ್ನು ಕೇಳಲಿಲ್ಲ, ಅತ್ತ ತನ್ನ ತಂದೆ ತನ್ನನ್ನು ಗೌರವಿಸಲಿಲ್ಲ ಎಂಬ ದ್ವಂದ್ವಕ್ಕೆ ಒಳಗಾಗಿ ಅವಮಾನಿತಳಾಗ್ತಾಳೆ. ತನ್ನ ಗಂಡನ ಮಾತನ್ನು ಧಿಕ್ಕರಿಸಿದ ತಪ್ಪಿಗಾಗಿ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸಿ ಶೈಲಪುತ್ರಿ ಎಂದು ಕರೆಸಿಕೊಳ್ತಾಳೆ. ವೀಕ್ಷಕರೇ, ಇದಿಷ್ಟು ಶೈಲಪುತ್ರಿಯ ಕತೆ. ಮುಂದಿನ ಸಂಚಿಕೆಯಲ್ಲಿ ನವರಾತ್ರಿಯ 2ನೇ ದಿವಸ ಪೂಜಿಸಲ್ಪಡುವ ಬ್ರಹ್ಮಚಾರಿಣಿಯ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ನಿಖರ ಸುದ್ದಿ, ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ಸ್ಟಾರ್ ಒನ್ ಕನ್ನಡ.